ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 6 ಜನವರಿ 2025ರಿಂದ 12 ಜನವರಿ 2025ರ ವಾರ ಭವಿಷ್ಯ ಕಾರ್ಯಕ್ರಮ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಈ ವಾರದಲ್ಲಿ ಚಂದ್ರ ಉತ್ತರಾಭಾದ್ರ ನಕ್ಷತ್ರ, ರೇವತಿ ನಕ್ಷತ್ರ, ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ ಮತ್ತು ಮೃಗಶಿರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಯಾಕೆ ನಕ್ಷತ್ರಗಳು ಹೇಳ್ತಾ ಇದ್ದೀನಿ ಅಂದ್ರೆ, ನೀವೆಲ್ಲ ದೇವಸ್ಥಾನದಲ್ಲಿ ಪೂಜೆ ಮಾಡ್ಬೇಕಾದ್ರೆ ನಿಮ್ಮ ಜನ್ಮ ನಕ್ಷತ್ರಗಳನ್ನ ತಿಳಿಸಲಾಗುತ್ತೆ, ಮತ್ತೆ ನಿಮ್ಮ ಗೋತ್ರವನ್ನ ತಿಳಿಸಲಾಗುತ್ತೆ. 4 ಜನವರಿ 2025 ಬುಧ ಯುವರಾಜ ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ. ಈ ಗ್ರಹಗಳು ಮತ್ತು ನಕ್ಷತ್ರಗಳು 12 ರಾಶಿಗಳ ಮೇಲೆ, ಒಟ್ಟು 12 ರಾಶಿಗಳ ಮೇಲೆ ಏನು ಪರಿಣಾಮ ಬೀಳುತ್ತೆ ಈ ವಾರ, ನಿಮ್ಗೆ ಏನೇನು ಪಾಸಿಟಿವ್ ಆಗುತ್ತೆ, ಏನೇನು ನೆಗೆಟಿವ್ ಆಗುತ್ತೆ, ನೀವೇನೇನು ಪ್ರಿಕಾಷನ್ ತಗೋಬೇಕು, ಎಲ್ಲ ವಿಚಾರ ತಿಳಿಸ್ತೀನಿ. ಗುರುಜಿನ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅನ್ನುವಂಥವ್ರು ಹಸ್ತ ಸಾಮುದ್ರಿಕಾ ಶಾಸ್ತ್ರ, ಇಂಗ್ಲಿಷಲ್ಲಿ ಪಾಮಿಸ್ಟ್ರಿ ಅಂತ ಹೇಳಲಾಗುತ್ತೆ. ಇದ್ರ ಮುಖಾಂತರ ಕೂಡ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಕೈ ತೋರಿಸಲ್ಲ ಅಂದ್ರೆ ಮುಖ ಸಾಮುದ್ರಿಕಾ ಶಾಸ್ತ್ರ, ಇದನ್ನ ಫೇಸ್ ರೀಡಿಂಗ್ ಅಂತೀವಿ. ಮುಖ ಸಾಮುದ್ರಿಕಾ ಶಾಸ್ತ್ರ ಮುಖಾಂತರ ಕೂಡ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಈ ವಾರ ಶುಕ್ರವಾರ 10 ಜನವರಿ 2025 ವೈಕುಂಠ ಏಕಾದಶಿ. ಈ ವಾರದಲ್ಲಿ ನಕ್ಷತ್ರಗಳಲ್ಲಿ ಸೂರ್ಯ ಪೂರ್ವಾಷಾಢ ಮತ್ತು ಉತ್ತರಾಷಾಢ ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ. ಮಂಗಳ ಪುನರ್ವಸು ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ. ಬುಧ ಪೂರ್ವಾಷಾಢ ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ. ಈ ವಾರದಲ್ಲಿ ಬುಧ ಶುಕ್ರ ನಕ್ಷತ್ರದಲ್ಲಿ ಧನುರ್ ರಾಶಿಯಲ್ಲಿ ಸಂಚಾರ ಆಗೋದ್ರಿಂದ ಏನೇನು ಪರಿಣಾಮ ಬೀರುತ್ತೆ ಅನ್ನುವಂಥ ಎಲ್ಲ ವಿಚಾರವನ್ನು ತಿಳಿಸ್ತೀನಿ. ಕೆಲವರಿಗೆಲ್ಲ ಟೈಮ್ ಸ್ಟ್ಯಾಂಪ್ ಬೇಕು ಅಂತೀರಿ. ಡಿಸ್ಕ್ರಿಪ್ಷನ್ ಅಲ್ಲಿ ಒಂದೊಂದು ರಾಶಿದು ಕೂಡ ಟೈಮ್ ಸ್ಟ್ಯಾಂಪ್ ಇರುತ್ತೆ. ನೀವು ಎಷ್ಟು ನಿಮಿಷದಿಂದ ಎಷ್ಟು ನಿಮಿಷ ಯಾವ ರಾಶಿ ಇರೋದನ್ನ ನೀವು ಡೀಟೇಲ್ಸ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡ್ಬೋದು. ಈಗ 12 ರಾಶಿಗಳಲ್ಲಿ ಮೇಷ ರಾಶಿಯಿಂದ ನಾನು ಆರಂಭ ಮಾಡ್ತೀನಿ. ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷ ರಾಶಿ. ಯಾರ್ಯಾರು ಮೇಷ ರಾಶಿ ಜಾತಕರಿದ್ದೀರಿ, ನಿಮಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮೇಷರಾಶಿಯವರಿಗೆ ಬುಧ 3ನೇ ಮನೆ ಅಧಿಪತಿ, 6ನೇ ಮನೆ ಅಧಿಪತಿಯಾಗಿ ಭಾಗ್ಯ ಸ್ಥಾನದಲ್ಲಿ ಸಂಚಾರ ಆಗ್ತಿದ್ದಾನೆ. ನೀವು ಯಾವ ವಿಚಾರದಲ್ಲಿ ಬಹಳ ಎಚ್ಚರವಾಗಿರ್ಬೇಕು, ಗುರುಗಳ ಹತ್ರ ಶಾಪ ತಗೋಬಾರ್ದು, ದೈವ ಶಾಪ ಪಡಿಬಾರ್ದು, ಬ್ರಾಹ್ಮಣರ ಶಾಪ ಪಡಿಬಾರ್ದು. ನೀವು ಕಾಲೇಜಲ್ಲಿ ಹೋಗ್ತಾ ಇದ್ರೆ ನಿಮ್ಮ ಪ್ರೊಫೆಸರ್ಸ್ಗಳು ನಿಮ್ಮನ್ನ ಬೈಕೋಬಾರ್ದು, ಬೇಜಾರು ಮಾಡಬಾರ್ದು. ನಿಮ್ಮ ಮನೆಯ ರಿಲಿಜಿಯಸ್ ಏನಿದೆ ಅಂದ್ರೆ ನಿಮ್ಮ ಧರ್ಮ, ನೀವು ಯಾವುದೇ ಧರ್ಮದವರಾಗಿರ್ಬೋದು, ಯಾವುದೇ ರಿಲಿಜಿಯಸ್ ಆಗಿರ್ಬೋದು, ತಮ್ಮ ಮನೆಯ ಸಂಪ್ರದಾಯಗಳು ಬೇರೆ ಬೇರೆ ಇರುತ್ತೆ. ಆ ಮನೆಯ ಸಂಪ್ರದಾಯಕ್ಕೆ ವಿರುದ್ಧವಾಗಿ ಹೋಗ್ಬಾರ್ದು. ದೇವರ ವಿಷಯದಲ್ಲಿ ಏನಾದ್ರೂ ನೆಗೆಟಿವ್ ಮಾತಾಡಬಾರ್ದು. ಇನ್ನು ಮನೆಯಲ್ಲೇ ಇದ್ರೆ ತಂದೆ ಅಥವಾ ತಂದೆ ಸಮಾನರಿಗೆ ಗೌರವವನ್ನು ಕೊಡಬೇಕು. ಅವರಿಂದ ನೀವು ಶಾಪಗಳನ್ನ ಈ ವಾರ ಪಡಿಬಾರ್ದು. ಅದಕ್ಕೆ ಬಹಳ ಎಚ್ಚರವಾಗಿರ್ಬೇಕು ಮೇಷರಾಶಿ ಜಾತಕರು. ಯಾಕೆಂದ್ರೆ ಬುಧ ಭಾಗ್ಯಸ್ಥಾನ 9ನೇ ಮನೆ ಸಂಚಾರ ಆಗ್ತಾ ಇದ್ದಾನೆ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಕೂಡ ಬಹಳ ಎಚ್ಚರ. ಇನ್ನು ಯಾರ್ಯಾರು ಹೈಯರ್ ಲರ್ನಿಂಗ್ಸ್ ಮಾಡ್ತಾ ಇದ್ದೀರಿ, ನಿಮ್ಮ ಪ್ರೊಫೆಸರ್ಸ್ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ರ ಜೊತೆಗೂ ಕೂಡ ನೀವು ತುಂಬಾ ಚೆನ್ನಾಗಿ ಬಿಹೇವ್ ಮಾಡಬೇಕು. ಗುರುಜಿ ನೀವು ಹೇಳಿದ ಯಾವುದು ನನಗೆ ಒಳ್ಳೇದಾಗ್ತಿಲ್ಲ, ಬರೀ ಕೆಟ್ಟದೇ ಆಗ್ತಿದೆ ಅನ್ನುವಂಥವ್ರು ತಮ್ಮ ಜನ್ಮ ಜಾತಕವನ್ನ ತೋರಿಸಿ ನಿಮಗೆ ಯಾವ ಗ್ರಹ ತೊಂದರೆ ಕೊಡ್ತಿದೆ ಅಂತ ತಿಳ್ಕೊಂಡು ಅದಕ್ಕೆ ಪರಿಹಾರವನ್ನ ತಿಳಿಸ್ತೀನಿ. ಹಾಗಾದ್ರೆ ಮೇಷರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತ ನೀವೇನು ಪ್ರಶ್ನೆ ಮಾಡಿದ್ರೆ, ಸೋಮವಾರ ಮಂಗಳವಾರ, ನಮ್ಮ ಭವಿಷ್ಯ ಸೋಮವಾರದಿಂದ ಭಾನುವಾರದವರೆಗೂ ಇರುತ್ತೆ. ಸೋಮವಾರ ಮಂಗಳವಾರ ಮಾನಸಿಕವಾಗಿ ಆಯಾಸ ಇರುತ್ತೆ, ವ್ಯರ್ಥ ತಿರುಗಾಟಗಳಿರುತ್ತೆ, ಅಧಿಕ ಖರ್ಚು ಉಂಟಾಗುತ್ತೆ. ಅದರಲ್ಲೂ ಸ್ತ್ರೀಗಾಗಿ
ಬೆಡ್ ಕಂಫರ್ಟ್ಗಾಗಿ ಉಲ್ಲಾಸ ಪಡೆಯೋದಕ್ಕೋಸ್ಕರ ಹಣ ಅಧಿಕವಾಗಿ ಖರ್ಚಾಗುವ ಸಾಧ್ಯತೆಗಳಿದೆ ಸೋಮವಾರ ಮಂಗಳವಾರ. ಇನ್ನು ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ ಗುರುವಾರ ಶುಕ್ರವಾರ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ಉನ್ನತವಾದ ಅಂತಸ್ತು, ಮಾನಸಿಕವಾಗಿ ನೀವು ಉಲ್ಲಾಸವಾಗಿರ್ತೀರಿ, ಒಡವೆಗಳು ಸಿಗುವಂಥದ್ದು, ಕಾಣಿಕೆ ಗಿಫ್ಟ್ಗಳು ಬರುವ ಸಾಧ್ಯತೆ ಇದೆ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಮತ್ತೆ ಟೈಮ್ ಚೆನ್ನಾಗಿರಲ್ಲ. ನೀವು ಮಧ್ಯ ವ್ಯಾಪಾರದಲ್ಲಿ ಟೈಮ್ ಚೆನ್ನಾಗಿರುತ್ತೆ. ವಾರದ ಕೊನೆ 2 ದಿನ ಟೈಮ್ ಚೆನ್ನಾಗಿರುತ್ತೆ. ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಮಾನಸಿಕವಾಗಿ ಆಯಾಸ, ವ್ಯರ್ಥ ತಿರುಗಾಟ ಮತ್ತು ಧನವ್ಯಯ ಸೋಮವಾರ ಮಂಗಳವಾರ. ಬುಧವಾರ ಗುರುವಾರ ಶುಕ್ರವಾರ ತುಂಬಾ ಟೈಮ್ ಚೆನ್ನಾಗಿರುತ್ತೆ. ಇನ್ನ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ವಾಗ್ವಾದಗಳು ಉಂಟಾಗೋದು, ಯಾರ ಜೊತೆಗೂ ವಿವಾದಗಳು ಮಾಡ್ಕೊಳಕ್ ಹೋಗ್ಬೇಡಿ. ನೀವ್ ಹೇಳಿದ್ದೆ ಸರಿ ಇದ್ರೂ ಕೂಡ ಅವ್ರಿಗೆ ಅರ್ಥ ಆಗಲ್ಲ. ಅವಾಗ ಏನಾಗುತ್ತೆ, ವಿವಾದಗಳಾಗುತ್ತೆ. ಕುಟುಂಬದಲ್ಲಿ ದುಃಖದ ವಾತಾವರಣ ಉಂಟಾಗುವ ಸಾಧ್ಯತೆ ಇದೆ ಶನಿವಾರ ಭಾನುವಾರ. ಈ ವಾರದಲ್ಲಿ ಒಟ್ಟು 4 ದಿನ ನೀವು ಎಚ್ಚರವಾಗಿರ್ಬೇಕು. ಸೋಮವಾರ ಮಂಗಳವಾರ ಶನಿವಾರ ಭಾನುವಾರ. ಬುಧವಾರ ಗುರುವಾರ ಶುಕ್ರವಾರ ಮೇಷರಾಶಿ ಜಾತಕರಿಗೆ ಈ ವಾರದಲ್ಲಿ ಬಹಳ ಉತ್ತಮವಾದಂತಹ ದಿನಗಳು ಅಂತ ಕನ್ಸಿಡರ್ ಮಾಡಬಹುದು. ಗುರುಜಿ, ಗ್ರಹಗಳು ಮತ್ತು ನಕ್ಷತ್ರಗಳ ನೆಗೆಟಿವ್ ಎಫೆಕ್ಟ್ ನಮಗಾಗಬಾರ್ದು, ನಾವೇನ್ ಮಾಡಬೇಕು ಅಂದಾಗ, ನೀವು ಯಾರು ಮೇಷರಾಶಿ ಜಾತಕರಾಗಿದ್ರೆ ಭಗವಂತ ಕಣ್ಣಿಗೆ ಕಾಣಲ್ಲ, ಅವ್ಯಕ್ತ. ಅದಕ್ಕೆ ಓಂ ಅವ್ಯಕ್ತಾಯ ನಮಃ ಅಂತೇಳಿ ಶಿವನ್ನ ಮಂತ್ರ ಜಪ ಮಾಡ್ತಾ ರುದ್ರಾಭಿಷೇಕವನ್ನ ಮಾಡಿಸಿ ನಿಮ್ಗೆ ನೆಗೆಟಿವ್ ಎಫೆಕ್ಟು ಈ ವಾರ ಕಡಿಮೆ ಆಗುತ್ತೆ. ಇನ್ನ ಕಾಯ್ತಾ ಇದ್ದೀರಲ್ವಾ, ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 6 ಜನವರಿ 2025ರಿಂದ 12 ಜನವರಿ 2025 ವಾರ ಭವಿಷ್ಯ. ಆಂಗ್ಲ ಪದ್ಧತಿಯಂತೆ ಹೊಸ ವರ್ಷ ಆಚರಣೆ ಮಾಡೋರಿಗೆಲ್ಲರಿಗೂ ಕೂಡ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಹಾಗಾದ್ರೆ ನೋಡೋಣ ವೃಷಭ ರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ. ನಿಮಗೆ ದ್ವಿತೀಯಾಧಿಪತಿ ಧನಾಧಿಪತಿ ಮತ್ತು ನಿಮಗೆ ಪಂಚಮಾಧಿಪತಿ, ಅಷ್ಟಮ ಭಾವ ಅಂದಾಗ ದುಸ್ಥಾನ ಅಂತೀವಿ. 6, 8, 12 ಅಷ್ಟಮದಲ್ಲಿ ಗೋಚಾರದಲ್ಲಿ ಬುಧ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಅಶುಭ ಫಲಗಳನ್ನು ಕೊಡಲ್ಲ, ಶುಭ ಫಲ ಕೊಡ್ತಾನೆ. ನಿಮಗೆ ದುಡ್ಡು ಯಾವ ತರ ಬರುತ್ತೆ, ಗುಪ್ತವಾದಂತ ಧನ. ಒಂದು ಡೈರೆಕ್ಟ್ ಇನ್ಕಮ್ ಅಂತೀವಿ, ಇನ್ನೊಂದು ಪ್ಯಾಸಿವ್ ಇನ್ಕಮ್ ಅಂತೀವಿ. ಪ್ಯಾಸಿವ್ ಇನ್ಕಮ್ ಹೆಂಗ್ ಬರುತ್ತೆ, ಲೆಕ್ಚರರ್ಸ್ಗೆ ಕಾಲೇಜಿಂದ ಬರೋ ಸಂಬಳ ಡೈರೆಕ್ಟ್ ಇನ್ಕಮ್, ಟ್ಯೂಷನ್ ಮಾಡೋದ್ರಿಂದ ಬರೋ ದುಡ್ಡು ಪ್ಯಾಸಿವ್ ಇನ್ಕಮ್. ಈಗ ಪುರೋಹಿತರಿಗೆ ದೇವಸ್ಥಾನದಲ್ಲಿ ಸಂಬಳ ಕೊಡೋದು ಬೇರೆ, ಮತ್ತೆ ಜನಗಳು ಅವ್ರ ಕೈಗೆ ಅವರ ಆಶೀರ್ವಾದ ಪಡೆಯೋದಕ್ಕೆ ದುಡ್ಡು ಕೊಡೋದೇ ಅದೇ ಬೇರೆ ಇನ್ಕಮ್ ಆಗಿರುತ್ತೆ. ದೇವಸ್ಥಾನ ಬಿಟ್ಟು ಹೊರಗಡೆ ಪೂಜೆ ಪುರಸ್ಕಾರಗಳಿಗೆ ಕರೆದ್ರೆ ಅದರದೇ ಸಪ್ರೇಟ್ ಹಣ ಅವ್ರಿಗೆ ಬರೋ ಸಾಧ್ಯತೆ ಇರುತ್ತೆ. ಇನ್ನು ಕೆಲವರು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಅಲ್ಲಿಂದನೂ ಕೂಡ ನಿಮಗೆ ಧನ ಬರುವ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ಇನ್ನೇನಾದ್ರು ಇನ್ಶೂರೆನ್ಸ್ ಮಾಡಿಸಿದ್ರೆ ಅದರಿಂದನೂ ದುಡ್ಡು ಬರುತ್ತೆ. ಶುಕ್ರ ನಿಮಗೀಗ ಪೂರ್ವಾಷಾಢ ನಕ್ಷತ್ರದಲ್ಲಿ, ಬುಧ ಶುಕ್ರ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಶುಕ್ರ ರಾಹು ನಕ್ಷತ್ರ ಶತಭಿಷ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಪಂಚಮಾಧಿಪತಿನೂ ಕೂಡ ಆಗಿರೋದ್ರಿಂದ ನೀವು ಯಾರನ್ನ ಪ್ರೀತಿಸ್ತಿರೋ ಆ ಪ್ರಿಯತಮ ಅಥವಾ ಪ್ರಿಯತಮೆ, ನೀವು ಪುರುಷರಾಗಿದ್ರೆ ನಿಮಗೆ ಪ್ರಿಯತಮೆ ಇರ್ತಾರೆ, ಸ್ತ್ರೀ ಆಗಿದ್ರೆ ಪ್ರಿಯತಮ ಇರ್ತಾರೆ. ಅವರಿಂದನೂ ಕೂಡ ನಿಮಗೆ ಗುಪ್ತವಾಗಿ ಧನ ಬರುವ ಸಾಧ್ಯತೆಗಳು ಈ ವಾರ ವೃಷಭ ರಾಶಿಯವರಿಗೆ ಕಂಡು ಬರ್ತಾ ಇದೆ. ನೋಡೋಣ ಈಗ 6 ಜನವರಿ 2025ರಿಂದ 12 ಜನವರಿ 2025 ಹೇಗಿದೆ ಫಲಾನುಫಲ. ವೃಷಭ ರಾಶಿ ಜಾತಕರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಎಲ್ಲ ವಿಚಾರವನ್ನ ತಿಳಿಸ್ತೀನಿ. ವೃಷಭ ರಾಶಿ ಜಾತಕರಿಗೆ ಸೋಮವಾರ ಮಂಗಳವಾರ ವ್ಯಾಪಾರದಲ್ಲಿ ಲಾಭ ಆಗುತ್ತೆ. ಅದರಲ್ಲೂ ಮಧ್ಯ ವ್ಯಾಪಾರಸ್ಥರಿಗೆ ಉತ್ತಮ ಧನಲಾಭ. ದ್ರವ್ಯ ಅಂದಾಗ ಪೆಟ್ರೋಲ್ ಮಾರಾಟ ಮಾರರು, ಡೀಸೆಲ್ಲು, ಗ್ಯಾಸು, ಆಯಿಲ್ಲು, ನೀರು ಇವೆಲ್ಲ ಮಾರಾಟ ಮಾಡೋರಿಗೆ ಒಳ್ಳೆ ಲಾಭ. ವ್ಯಾಪಾರದಿಂದ ಅತಿ ಹೆಚ್ಚು ವಾಣಿಜ್ಯ ವ್ಯಾಪಾರದಲ್ಲಿ ಲಾಭ. ಸೋಮವಾರ ಮಂಗಳವಾರ ಚೆನ್ನಾಗಿದೆ ಟೈಮ್. ಬುಧವಾರ ಗುರುವಾರ ಶುಕ್ರವಾರ ವೃಷಭ ರಾಶಿ ಜಾತಕರಿಗೆ ಟೈಮ್ ಚೆನ್ನಾಗಿರಲ್ಲ, ಅಪಘಾತಗಳಾಗ್ಬೋದು. ಅದಕ್ಕೆ ವಾಹನ, ಸ್ವಂತ ವಾಹನ ಆಗಿರ್ಬೋದು
ಅಥವಾ ಬಾಡಿಗೆ ವಾಹನ ಡ್ರೈವ್ ಮಾಡೋರು ಸ್ವಲ್ಪ ಎಚ್ಚರ. ನಾವು ಕರೆಕ್ಟಾಗಿ ಹೋಗ್ತಾ ಇದ್ರು ಕೂಡ ಈಗ ಯಾರು ಕೂಡ ತುಂಬಾ ಜನ ಕಾನೂನನ್ನ ಪಾಲಿಸ್ತಾ ಇರೋದ್ರಿಂದ, ರಸ್ತೆಗಳ ವ್ಯವಸ್ಥೆಗಳು ಅದೇ ತರ ಇರೋದ್ರಿಂದ ನಾವು ಬಹಳ ಎಚ್ಚರವಾಗಿ ಇರಬೇಕು. ಕೆಲವರಿಗೆ ಗಾಯಗಳಾಗ್ಬೋದು, ಕೆಲವರಿಗೆ ಏನೋ ಒಂಥರ ಭಯ ಆಗ್ಬೋದು. ಅದಕ್ಕೆ ಭಯಮೇವಸ್ತಿ ಶತ್ರುಹು, ಭಯ ಅನ್ನೋದೇ ಒಂದು ಶತ್ರು ಅಂತ ತಿಳ್ಕೊಂಡು ಧೈರ್ಯವಾಗಿರಿ, ಆತಂಕವನ್ನ ಪಡಬೇಡಿ. ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಮತ್ತೆ ನಿಮ್ಗೆ ಟೈಮ್ ಚೆನ್ನಾಗಾಗುತ್ತೆ, ಉನ್ನತವಾದ ಅಂತಸ್ತು ಸಿಗುತ್ತೆ, ನಿಮ್ಗೆ ಎಲ್ಲಿ ನೋಡಿದ್ರು ಅಲ್ಲಿ ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ, ಸ್ನೇಹಿತರನ್ನ ನೀವು ಸಂಧಿಸ್ತೀರಿ. ಈ ವಾರದಲ್ಲಿ ಒಟ್ಟು 4 ದಿನ ಟೈಮು ಚೆನ್ನಾಗಿರುತ್ತೆ ವೃಷಭ ರಾಶಿ ಜಾತಕರಿಗೆ. ಸೋಮವಾರ, ಮಂಗಳವಾರ, ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ. ಬುಧವಾರ, ಗುರುವಾರ, ಶುಕ್ರವಾರ ಜಾಗ್ರತೆಯನ್ನ ವಹಿಸಿ ವೃಷಭ ರಾಶಿ ಜಾತಕರು. ಆ ವೃಷಭ ರಾಶಿ ಜಾತಕರು ಈಗ ಈ ವಾರ ಏನ್ ಪರಿಹಾರ ಮಾಡ್ಕೋಬೇಕು? ಗ್ರಹಗಳು ಮತ್ತು ನಕ್ಷತ್ರಗಳ ನೆಗೆಟಿವ್ ಎಫೆಕ್ಟ್ ನಮ್ಮ ಮೇಲೆ ಪ್ರಭಾವ ಬೀರಬಾರ್ದು ಅನ್ನುವಂಥವ್ರು ನಮ್ಮೆಲ್ಲ ಆತ್ಮಗಳ ತಂದೆ ಯಾರು? ಪರಮಾತ್ಮ. ಪರಮ ಅಂದ್ರೆ ಶ್ರೇಷ್ಠ. ಅದಕ್ಕೆಲ್ಲರೂ ಕೂಡ ಓಂ ಪರಮಾತ್ಮನೇ ನಮಃ, ಪರಮಾತ್ಮನ ನೆನಪು ಮಾಡಿ ಅಥವಾ ಮಂತ್ರ ಜಪ ಮಾಡಿ. ಶಿವನಿಗೆ ಕ್ಷೀರಾಭಿಷೇಕ, ಹಸುವಿನ ಹಾಲಿನಿಂದ ಅಭಿಷೇಕವನ್ನ ಮಾಡಿ. ಓಂ ಪರಮಾತ್ಮನೇ ನಮಃ ಒಂದು ಕಮ್ಮಿ ಅಂದ್ರೆ 108 ಸಲ ಆದ್ರೂ ಈ ಮಂತ್ರ ಜಪ ಮಾಡಿ, ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಕಮ್ಮಿ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 6 ಜನವರಿ 2025ರಿಂದ 12 ಜನವರಿ 2025ರ ಮಿಥುನ ರಾಶಿ ಭವಿಷ್ಯ. ನಿಮ್ಮ ರಾಶಿಯಾಧಿಪತಿಯಾದ ಬುಧ ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ 4ನೇ ತಾರೀಕು ಜನವರಿ 2025. ಮೂಲಾ ನಕ್ಷತ್ರ ಮತ್ತು ಪೂರ್ವಾಷಾಢ ನಕ್ಷತ್ರದಲ್ಲಿ ಬುಧ ಸಂಚಾರ ಆಗ್ತಾನೆ. ಬುಧ ಚತುರ್ಥಾಧಿಪತಿ. ಮಿಥುನ ರಾಶಿಯವ್ರಿಗೆ ಏನಾಗುತ್ತೆ? ಭೂಮಿ ವಿಚಾರದಲ್ಲಿ ವಿವಾದ, ಮನೆ ವಿಚಾರದಲ್ಲಿ ವಿವಾದ. ಮದುವೆ ಆಗ್ಬಿಟ್ಟಿದ್ರೆ ಹೆಂಡತಿ ಏನ್ ಇಷ್ಟಪಡ್ತಾಳೆ? ನಿಮ್ಮ ಮನೆ, ನಿಮ್ಮ ಭೂಮಿ, ನಿಮ್ಮ ಕೃಷಿ ಭೂಮಿ ಅಥವಾ ಆಸ್ತಿ, ಅಪಾರ್ಟ್ಮೆಂಟ್, ಫ್ಲಾಟ್, ಇದ್ರ ಬಗ್ಗೆ ಅವ್ರಿಗೆ ಆಸಕ್ತಿ ಹೆಚ್ಚಾಗುತ್ತೆ. ನೀವು ಸ್ತ್ರೀ ಜಾತಕರಾಗಿದ್ರೆ ಗಂಡನ ಭೂಮಿ, ಆಸ್ತಿ, ಅದ್ರ ಮೇಲೆ ನಿಮಗೆ ಆಸಕ್ತಿ. ವಿವಾಹ ಜೀವನ ಅದರಿಂದ ಏನಾಗುತ್ತೆ? ಚೆನ್ನಾಗಿರಲ್ಲ. ಟೆಂಪರವರಿ ಸಪರೇಷನ್ ಆಗಿರ್ಬೋದು, ಅಥವಾ ಗಂಡ ಹೆಂಡತಿಯಲ್ಲಿ ಯಾವಾಗ್ಲೂ ಕೂಡ ವಿವಾದ ಇರ್ಬೋದು. ಇನ್ನು ಕೆಲವರಿಗೆ ಕೋರ್ಟು, ಪೊಲೀಸ್ ಸ್ಟೇಷನ್ನು ಈ ತರ ಮೆಟ್ಲುಗಳು ಏರಿರ್ತೀರಾ. ಅದಕ್ಕೆ ಯಾವಾಗ್ಲೂ ಹೇಳ್ತೀನಿ, ವಿವಾಹ ಆಗೋಕ್ಕಿಂತ ಮೊದಲೇ ಬರೀ ಸಾಲಾವಳಿ ನೋಡಬಾರ್ದು, ಇಬ್ಬರ ಜಾತಕವನ್ನ ಮ್ಯಾಚಿಂಗ್ ಮಾಡಬೇಕು. ಈಗಾಗಲೇ ವಿವಾಹ ಆಗೋಗ್ಬಿಟ್ಟಿದೆ, ಹಂಗಾರೆ ಜ್ಯೋತಿಷ್ಯದಲ್ಲಿ ಪರಿಹಾರ ಇಲ್ವಾ? ಖಂಡಿತ ಪರಿಹಾರ ಇದೆ. ಪರಿಹಾರ ಹೇಳ್ಬೇಕಾದ್ರೆ ಏನ್ ಮಾಡ್ಬೇಕು? ಇಬ್ಬರದು ಕೂಡ, ಪತಿ ಪತ್ನಿ ಇಬ್ಬರದು ಕೂಡ ಜಾತಕವನ್ನ ನೀವು ತೋರಿಸ್ಬೇಕು. ಇಬ್ರು ಕೂಡ ಜಾತಕ ತೋರಿಸಿದಾಗ ನಿಮ್ ಜಾತಕದಲ್ಲಿ ಯಾವ ಪ್ರಾರಬ್ಧ ಕರ್ಮ ಇದೆ, ಅಥವಾ ಯಾವ ಗ್ರಹ ನೀವಿಬ್ಬರಿಗೂ ಹೊಂದಾಣಿಕೆ ಆಗ್ತಿಲ್ಲ. ಇಬ್ರಿಗೂ ಇಷ್ಟ ಇರುತ್ತೆ, ಆದ್ರೆ ವಿವಾದ ಆಗಿರುತ್ತೆ. ಕೆಲವ್ರಿಗಂತೂ ಹಾವು ಮುಂಗ್ಸಿ ತರ ಯಾವಾಗಲೂ ಕೂಡ ಗಲಾಟೆಗಳು ನಡೀತಾ ಇರುತ್ತೆ. ಅಂತವ್ರು ತಮ್ಮ ಜಾತಕಗಳನ್ನ ತೋರ್ಸೋದನ್ನ ಮರಿಬೇಡಿ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ಈ ವಾರದಲ್ಲಿ ಮಿಥುನ ರಾಶಿಯವರಿಗೆ 5 ದಿನ ಶುಭ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಉದ್ಯೋಗದಲ್ಲಿ ಯಶಸ್ವಿ ಆಗ್ತೀರಿ. ವ್ಯಾಪಾರದಲ್ಲೂ ಕೂಡ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್, ಯಶಸ್ವಿ ಆಗ್ತೀರಿ. ನಿಮ್ಮ ಜೀವನದಲ್ಲಿ ಸಂತೋಷ ಅನ್ನೋದು ಉಕ್ಕುತ್ತೆ, ಧೈರ್ಯ ಅನ್ನೋದು ಹೆಚ್ಚಾಗುತ್ತೆ. ನಿಮ್ಗೆ ನೀವು ಅವಿವಾಹಿತರಾಗಿದ್ರೆ ವಿವಾಹ ಭಾಗ್ಯ ಉಂಟಾಗುತ್ತೆ.
ಸ್ನೇಹಿತರ ಭೇಟಿ ಉಂಟಾಗುತ್ತೆ, ತೀರ್ಥಕ್ಷೇತ್ರಗಳ ದರ್ಶನ ಯಾತ್ರೆಗಳನ್ನ ಮಾಡ್ತೀರಿ. ವಿವಾಹ ಭಾಗ್ಯ ಅಂದಾಗ ನಾನು ಯಾವಾಗ್ಲೂ ಏನಂತ ಹೇಳಿದ್ದೀನಿ, ಯಾರನ್ನಂದ್ರೆ ಅವ್ರನ್ನೇ ಹೋಗಿ ನೋಡಕ್ ಚೆನ್ನಾಗಿದಾರೋ ದುಡ್ಡಿದೆಯೋ ಅಂತ ಹೇಳಿ ಹೋಗಿ ಆಗ್ಬಿಡೋದಲ್ಲ. ಬರೀ ಸಾಲಾವಳಿ, ಗುರುಜಿ ಸಾಲಾವಳಿ ತೋರಿಸ್ದೆ, ತುಂಬಾ ಒಳ್ಳೆ ಸಂಖ್ಯೆ ಬಂದಿದೆ, ನನ್ ವಿವಾಹ ಆಗ್ಬಿಟ್ಟೆ, ಈಗ ಹೊಂದಾಣಿಕೆನೇ ಆಗ್ತಿಲ್ಲ. ಅದಕ್ಕೆ ಈಗಿನ ಕಾಲದಲ್ಲಿ ಆಧುನಿಕ ಸ್ತ್ರೀಯರು ಕೂಡ ಕೆಲಸ ಮಾಡೋದ್ರಿಂದ ಇಬ್ಬರ ಜಾತಕವನ್ನು ತೋರಿಸಿ, ವಧು ನಿಮ್ಮ ಮನೆಗೆ ನಿಮ್ಮ ತಂದೆ ತಾಯಿಗೆ ಹೊಂದ್ಕಂತಾರ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳಿ, ಸೂಕ್ತ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಇಲ್ಲ ವರ, ಅವ್ನಿಗೆ ಆಯುಷ್ ಇದೆಯಾ, ಆರೋಗ್ಯ ಇದೆಯಾ, ಮಕ್ಕಳಾಗ್ತಾರ ಇಲ್ವಾ, ಆಯುಷ್ಯ ಇಲ್ಲ ಅಂದ್ರೆ ಮತ್ತೆ ಮರುವಿವಾಹ ಆಗ್ಬೇಕಾ, ಇವೆಲ್ಲಾನು ಕೂಡ ಮ್ಯಾಚಿಂಗ್ ಇಬ್ರು ಜಾತಕ ತೋರಿಸಿ ವಿವಾಹ ಆಗ್ಬೇಕು. ಇನ್ನು ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ತಾಯಿಯ, ಮಿಥುನ ರಾಶಿಯವರಿಗೆ ತಾಯಿಯ ಸಂಬಂಧಿಕರ ಜೊತೆ ಕಲಹಗಳಾಗತ್ತೆ, ಅಧಿಕ ಖರ್ಚುಂಟಾಗತ್ತೆ, ಶೀಘ್ರ ಕೋಪ ಬರುತ್ತೆ. ಕೋಪ ಮಾಡ್ಕೋಬೇಡಿ, ಮಾತಾಡ್ಬೇಕಾದ್ರೆ ಬಹಳ ಎಚ್ಚರವಾಗಿರ್ರಿ, ತುಂಬಾ ಓಡಾಟ ಹೆಚ್ಚಾಗುವ ಸಾಧ್ಯತೆ ಇದೆ. ಈ ವಾರದಲ್ಲಿ ನೀವು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿರುತ್ತೆ. ಶನಿವಾರ ಭಾನುವಾರ ಮಿಥುನ ರಾಶಿಯವರಿಗೆ ಟೈಮು ಚೆನ್ನಾಗಿರಲ್ಲ. ಹಾಗಾದ್ರೆ ಮಿಥುನ ರಾಶಿಯವರು ಏನು ಪರಿಹಾರ ಮಾಡ್ಕೋಬೇಕು ಈ ವಾರ ಅಂದಾಗ, ಕಾಲರ ಕಾಲ ಯಾರು? ಮಹಾಕಾಲ ಈಶ್ವರ. ಅದಕ್ಕೆ ಓಂ ಕಾಲ ಕಾಲಾಯ ನಮಃ, ಕಾಲರ ಕಾಲ ಮಹಾಕಾಲನ ನೆನಪು ಮಾಡಿ ಕಾಲಭೈರವೇಶ್ವರನ ದರ್ಶನ ಮಾಡಿ. ಈ ವಾರ ಮಿಥುನ ರಾಶಿಯವರಿಗೆ ಒಳ್ಳೆಯದು ಆಗತ್ತೆ, ಗ್ರಹಗಳ ಕಾಟ ಕಮ್ಮಿ ಆಗತ್ತೆ. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿ ಕಟಕ ರಾಶಿ. ಕಟಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಕಟಕ ರಾಶಿಯವರಿಗೆ ಬುಧ ವ್ಯಯಾಧಿಪತಿ, ತೃತೀಯಾಧಿಪತಿಯಾಗಿ 6ನೇ ಮನೆಯಲ್ಲಿ ಬುಧ ಮೂಲ ಮತ್ತು ಪೂರ್ವಾಷಾಢ ನಕ್ಷತ್ರದಲ್ಲಿ ಬುಧ ಸಂಚಾರ ಆಗ್ತಾನೆ. ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ಬುಧ ರಾಶಿ ಪರಿವರ್ತನೆ ಆಗ್ತಾನೆ. ಹಾಗಾದ್ರೆ ಕಟಕ ರಾಶಿಯವರಿಗೆ ಧೈರ್ಯ ಹೆಚ್ಚಾಗುತ್ತಾ? ಹೆಚ್ಚಾಗುತ್ತೆ. ಶತ್ರುಗಳ ಮೇಲೆ ವಿಜಯವನ್ನ ಪಡಿತೀರಾ. ಯಾರ್ಯಾರು ಸರ್ವಿಸ್ ಸಂಬಂಧಪಟ್ಟಂತ ಕೆಲಸಗಳು ಮಾಡ್ತಾ ಇದ್ದೀರಿ, ನಿಮ್ಗೆಲ್ಲ ಒಳ್ಳೆ ಧನಲಾಭ ಕೂಡ ಆಗುತ್ತೆ. ಆದ್ರೆ ಕರ್ಕಾಟಕ ರಾಶಿಯವರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ ಮಂಗಳವಾರ ಅನಾವಶ್ಯಕ ಖರ್ಚು, ಗ್ಯಾಸ್ಟ್ರಿಕ್ ಮತ್ತೊಂದರಿಂದ ಎದೆನೋವು, ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಕೂಡ ಅಡ್ಡಿ ಆತಂಕಗಳು ಬರುವ ಸಾಧ್ಯತೆ ಸೋಮವಾರ ಮಂಗಳವಾರ. ಸೋಮವಾರ ಮಂಗಳವಾರ ಬಿಟ್ರೆ ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಉದ್ಯೋಗದಲ್ಲಿ ಯಶಸ್ವಿ ಆಗ್ತೀರಿ. ಉತ್ತಮ ಕೆಲಸಕ್ಕೆ ನೀವು ಬದಲಾವಣೆ ಆಗ್ತೀರಿ. ಆರೋಗ್ಯ ಉತ್ತಮವಾಗಿರುತ್ತೆ. ವಿವಾಹ ಭಾಗ್ಯ ಆದ ತಕ್ಷಣ ನನಗೆ ಯಾರೋ ಬ್ರೋಕರ್ ತೋರಿಸಿದ್ರು, ಆನ್ಲೈನ್ ಅಲ್ಲಿ ಸಿಕ್ಕಿದ್ರು, ವಿವಾಹ ಆಗ್ಬಿಡ್ತೀನಿ ಅನ್ನೋದಲ್ಲ. ಸಾಲಾವಳಿ ಕೇಳಿದೆ ಗುರುಜಿ, ಒಳ್ಳೆ ನಂಬರ್ ಬಂತು. ಸಾಲಾವಳಿ ಜೊತೆಗೆ ಇಬ್ಬರು ಜಾತಕ ನಮ್ಗೆ ತೋರಿಸಿ ಮ್ಯಾಚಿಂಗ್ ಆಫ್ ಹಾರೋಸ್ಕೋಪ್ ಮಾಡಬೇಕು. ನಿಮಗೆ ಸಿಗುವಂತ ವಧು ನಿಮಗೆ ನಿಮ್ಮ ತಂದೆ ತಾಯಿಗೆ ಹೊಂದ್ಕಂತರ ಇಲ್ವಾ ಅನ್ನೋದನ್ನ ತಿಳ್ಕೋಬೇಕು. ವರನಿಗೆ ಆಯುಷ್, ಆರೋಗ್ಯ, ಮಕ್ಕಳಾಗ್ತಾರ ಇಲ್ವಾ ಅನ್ನೋದನ್ನ ತಿಳ್ಕೋಬೇಕು. ಒಬ್ಬೊಬ್ಬರಿಗೆ 2-3 ವಿವಾಹಗಳ ಯೋಗ ಇರುತ್ತೆ, ದೋಷಗಳಿರುತ್ತೆ. ಅವೆಲ್ಲ ಜಾತಕ ತೋರಿಸಿ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಹಾಗಾದ್ರೆ ಕಟಕ ರಾಶಿ ಜಾತಕರು ಈ ವಾರ ಓಂ ಶಿವಾಯ ನಮಃ, ಓಂ ಶಿವಾಯ ನಮಃ ಅನ್ನುವಂತ ಮಂತ್ರವನ್ನ ಜಪ ಮಾಡಿ, ಪಂಚಾಮೃತ ಅಭಿಷೇಕವನ್ನ ಈ ವಾರ ಮಾಡಿಸಿ. ಕಟಕ ರಾಶಿ ಜಾತಕರು ಗ್ರಹಗಳಿಂದ ಬರುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿ ಸಿಂಹ ರಾಶಿ. ಯಾರು ಸಿಂಹ ರಾಶಿ ಜಾತಕರಿದ್ದೀರಿ, ನಿಮಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 6ನೇ ತಾರೀಕು ಜನವರಿ 2025ರಿಂದ
12 ಜನವರಿ 2025 ಸಿಂಹ ರಾಶಿ ಭವಿಷ್ಯ. ಸಿಂಹ ರಾಶಿಯವರಿಗೆ ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2025. ಆಂಗ್ಲ ಪದ್ಧತಿಯಂತೆ ಯಾರ್ಯಾರು ಹೊಸ ವರ್ಷ ಆಚರಣೆ ಮಾಡ್ತಾ ಇದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಶುಭ ಕೋರ್ತಾ, ಈಗ ಸಿಂಹ ರಾಶಿಗೆ ಬುಧ ಧನಾಧಿಪತಿ, ಲಾಭಾಧಿಪತಿ. ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು ರಾಶಿಗೆ ಮೂಲ ಮತ್ತು ಪೂರ್ವಾಷಾಢ ನಕ್ಷತ್ರದಲ್ಲಿ, ಅಂದ್ರೆ ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ಬುಧ ರಾಶಿ ಪರಿವರ್ತನೆ ಆಗ್ತಾನೆ. ಅವಾಗ ಏನಾಗುತ್ತೆ ಫಲಾನುಫಲ ಅಂತ ನಿಮ್ಮೆಲ್ಲರಿಗೂ ಕೂಡ ಪ್ರಶ್ನೆ ಇರುತ್ತೆ. ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಅಲ್ಲಿ ಹಣ ಲಾಭ ಆಗ್ಲಿಲ್ಲ ಅಂತ ಹೇಳಿ ವ್ಯಥೆ ಉಂಟಾಗುತ್ತೆ. ಶೇರ್ ಮಾರ್ಕೆಟ್ ಡೌನ್ ಆದಾಗ್ಲೂ ಕೂಡ ಮನಸ್ಸಿಗೆ ನೋವಾಗುತ್ತೆ. ಇಷ್ಟೆಲ್ಲ ಓದಿ ಕೆಲಸ ಮಾಡಿದ್ರು ಕೆಲಸ ಸಿಕ್ಕಿಲ್ವಲ್ಲ ಅನ್ನುವಂತಹ ದುಃಖ ಹೆಚ್ಚಾಗುವ, ಕೆಲವರಿಗೆ ದುಃಖ, ಉದ್ಯೋಗದ ವಿಚಾರದಲ್ಲಿ ದುಃಖ, ಇನ್ನು ಕೆಲವರಿಗೆ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು ಕೂಡ ಆಗುವ ಸಾಧ್ಯತೆ ಇದೆ. ನಿಮ್ಮ ಬುದ್ಧಿ ತುಂಬಾ ಶಾರ್ಪ್ ಆಗಿ ಈ ವಾರ ಕೆಲಸ ಮಾಡುತ್ತೆ. ಈ ವಾರ 5 ದಿನ ಬಹಳ ಎಚ್ಚರವಾಗಿರ್ಬೇಕು ಸಿಂಹ ರಾಶಿ ಜಾತಕರು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ನೀವು ಪುರುಷರಾಗಿದ್ದರೆ ನಿಮ್ಮ ಸಂಗಾತಿ ಯಾರು, ಪತ್ನಿಯ ಜೊತೆ ವಿವಾದ ಉಂಟಾಗುತ್ತೆ. ನೀವು ಸ್ತ್ರೀ ಜಾತಕರಾಗಿದ್ರೆ ಪತಿಯ ಜೊತೆ ವಿವಾದ ಉಂಟಾಗುತ್ತೆ, ಅಥವಾ ಇತರ ಸಂಬಂಧಿಕರ ಪತ್ನಿಯರ ಜೊತೆ ಸೇರಲು ಪ್ರಯತ್ನಗಳು ನೀವು ಮಾಡಬಹುದು. ಕೆಲವರು ಪ್ರಯಾಣಗಳಲ್ಲಿ ನಿಮಗೆ ಬೇಸರ ಉಂಟಾಗ್ಬೋದು. ಮಕ್ಕಳ ಜೊತೆ ವಿವಾದ ಉಂಟಾಗುವ ಸಾಧ್ಯತೆ ಇದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಶನಿವಾರ, ಭಾನುವಾರ ತುಂಬಾ ಟೈಮ್ ಚೆನ್ನಾಗಿದೆ. ಎಲ್ಲಾ ರೀತಿಯ ಅನುಕೂಲ ಆಗುತ್ತೆ. ಉತ್ಸಾಹವಾಗಿರ್ತೀರಿ, ಯಶಸ್ಸನ್ನ ನೀವು ಪಡಿತೀರಿ ಸಿಂಹ ರಾಶಿ ಜಾತಕರು. ಹಾಗಾದ್ರೆ ಸಿಂಹ ರಾಶಿ ಜಾತಕರು ಈ ವಾರ ಓಂ ರುದ್ರಾಯ ನಮಃ, ಓಂ ರುದ್ರಾಯ ನಮಃ ಅಂತ ಮಂತ್ರ ಜಪ ಮಾಡ್ತಾ ರುದ್ರಾಭಿಷೇಕವನ್ನ ಮಾಡಿ, ಗ್ರಹಗಳಿಂದ ಬರುವ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಗ್ಯಾರಂಟಿ ಕಮ್ಮಿ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 6ನೇ ರಾಶಿ ಕನ್ಯಾ ರಾಶಿ. ಯಾರು ಕನ್ಯಾ ರಾಶಿಯವರು ಕಾಯ್ತಾ ಇದ್ದೀರಲ್ಲ, ಗುರುಜಿ ಏನ್ ಭವಿಷ್ಯ ಹೇಳ್ತಾರೆ ಅಂತ. ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕನ್ಯಾ ರಾಶಿಯಾಧಿಪತಿ ಬುಧ ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ. ಬುಧ ಮೂಲ ಮತ್ತು ಪೂರ್ವಾಷಾಢ ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ. ಬುಧ ನಿಮಗೆ ದಶಮಾಧಿಪತಿ. ನೀವು ತಾವು ಮಾಡುವಂತಹ ಉದ್ಯೋಗದಿಂದ ತಮಗೆ ಮನೆ ಸಿಗುವಂತಹ ಸಾಧ್ಯತೆಗಳು, ವಾಹನಗಳು ಸಿಗುವ ಸಾಧ್ಯತೆಗಳು, ಖರೀದಿ ಮಾಡಕ್ಕೆ ದುಡ್ಡು ಬೇಕಲ್ಲ, ಅದು ನೀವು ಮಾಡುವ ವೃತ್ತಿಯಿಂದ ಸಿಗುವ ಸಾಧ್ಯತೆಗಳು, ಭೂಮಿ ಖರೀದಿ, ಫ್ಲಾಟ್ ಖರೀದಿ, ಅಪಾರ್ಟ್ಮೆಂಟ್ ಇವೆಲ್ಲ ಸಿಗುವ ಸಾಧ್ಯತೆಗಳಿದೆ. ಸೋಮವಾರ, ಮಂಗಳವಾರ ಕನ್ಯಾ ರಾಶಿಗೆ ತುಂಬಾ ಟೈಮ್ ಚೆನ್ನಾಗಿದೆ. ರುಚಿ ರುಚಿಯಾದಂತ ಅನ್ನ ಹಿ ಪೂರ್ಣ ಬ್ರಹ್ಮ ಅಂತ ಹೇಳ. ಒಳ್ಳೆ ಊಟ ಮಾಡೋಕ್ಕೂ ಒಳ್ಳೆ ಯೋಗ ಇರಬೇಕು. ಒಳ್ಳೆ ಪಾನೀಯ, ಮಾನಸಿಕವಾಗಿ ಸಂತೋಷ ನಿಮಗೆ ಪ್ರಾಪ್ತಿಯಾಗುತ್ತೆ ಸೋಮವಾರ, ಮಂಗಳವಾರ. ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಈ ವಾರ ಒಟ್ಟು 5 ದಿನ ಟೈಮ್ ಚೆನ್ನಾಗಿರಲ್ಲ. ನೀವು ವಿವಾಹ ಆಗಿದ್ದರೆ, ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದ, ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ ಉಂಟಾಗುತ್ತೆ. ಕೋಪ ಬೇಡ. ಕೋಪ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ರಕ್ತನೂ ಸುಡುತ್ತೆ, ಸರಿಯಾಗಿ ನಿರ್ಣಯ ಮಾಡಕ್ಕಾಗಲ್ಲ, ಸಂಬಂಧಗಳು ಹಾಳಾಗುತ್ತೆ, ಕಲಹಗಳು ಆಗುತ್ತೆ. ಅದಕ್ಕೆ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ನಾನು ಅನ್ನೋದು ನಮ್ಮಲ್ಲಿರುವ ವಿನಯ ನಾಶ ಮಾಡುತ್ತೆ. ಕೋಪ ಅನ್ನೋದು ಪ್ರೀತಿಯನ್ನ ನಾಶ ಮಾಡುತ್ತೆ. ಆಕಸ್ಮಿಕವಾಗಿ ವಿಪತ್ತುಗಳು ಬರುವಂಥದ್ದು. ವ್ಯಾಪಾರದಲ್ಲಿ ನಷ್ಟ ಆಗುವ ಸಾಧ್ಯತೆ ಇದೆ. ಅನಾವಶ್ಯಕ ಖರ್ಚುಗಳು ಹೆಚ್ಚಾಗುತ್ತೆ. ವಾರದ ಕೊನೆ 5 ದಿನ ಸೋಮವಾರ, ಮಂಗಳವಾರ ಟೈಮ್ ತುಂಬಾ ಚೆನ್ನಾಗಿದೆ.
ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಕನ್ಯಾ ರಾಶಿ ಜಾತಕರು ಬಹಳ ಎಚ್ಚರ. ಹಾಗಾದರೆ ದೇವರ ದೇವ ಯಾರು? ಮಹಾದೇವ. ಎಲ್ಲಾ ದೇವತೆಗಳು ಯಾರ ಹತ್ರ ಹೋಗ್ತಾರೆ? ಮಹಾದೇವನ ಹತ್ರ ಹೋಗ್ತಾರೆ. ಅದಕ್ಕೆಲ್ಲರೂ ಕೂಡ ಓಂ ಮಹಾದೇವಾಯ ನಮಃ, ಓಂ ಮಹಾದೇವಾಯ ನಮಃ ಅಂತೇಳಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಶಿವನ ಜಪ ಮಾಡ್ತಾ ಪಂಚಾಮೃತ ಅಭಿಷೇಕವನ್ನು ನೀವು ಮಾಡಿಸೋದ್ರಿಂದ ಗ್ರಹಗಳ ನೆಗೆಟಿವ್ ಎಫೆಕ್ಟು ನಿಮಗೆ ಕಡಿಮೆ ಆಗುತ್ತೆ. ಈಗ ಕನ್ಯಾ ರಾಶಿ ಭವಿಷ್ಯ ತಿಳಿಸಿದ್ದೀನಿ. ಇನ್ನು ರಾಶಿ ಚಕ್ರದಲ್ಲಿ ಸಪ್ತಮ ರಾಶಿ ತುಲಾ ರಾಶಿ. ತುಲಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ತುಲಾ ರಾಶಿಗೆ ಬುಧ ವ್ಯಯಾಧಿಪತಿ ಮತ್ತು ಭಾಗ್ಯಾಧಿಪತಿ ತೃತೀಯ ಭಾವದಲ್ಲಿ ಸಂಚಾರ. ಏನೋ ಒಂಥರ ತುಲಾ ರಾಶಿಯವರಿಗೆ ಭಯ ಭಯ. ಸೂರ್ಯ ಇದನ್ನೇ ಧೈರ್ಯ ಬರುತ್ತೆ ಮತ್ತೆ ಭಯ ಆಗುತ್ತೆ. ಜನಗಳಿಂದ ನಿಮಗೆ ಭಯ ಉಂಟಾಗ್ಬೋದು. ನಿಮ್ಮ ಧೈರ್ಯ ಅನ್ನೋದು ನಷ್ಟ ಆಗ್ಬೋದು. ಸ್ವಲ್ಪ ಎಚ್ಚರ. ನೆರೆಹೊರೆಯವರು ಇಂದ ತೊಂದರೆಗಳು ಕೂಡ ಆಗುವ ಸಾಧ್ಯತೆ ಇದೆ. ಕೊನೆಗೆ ನಿಮಗೆ ಗೆಲುವು ಅನ್ನೋದು ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ತುಲಾ ರಾಶಿಯವರಿಗೆ ಅಂದಾಗ ಈ ವಾರ ಒಟ್ಟು 5 ದಿನ ಶುಭ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ನಿಮ್ಗೆ ಯಾವುದೇ ಕಾಯಿಲೆ ಇದ್ರೂ ಕೂಡ ವ್ಯಾಧಿಗಳ ನಿವಾರಣೆ ಆಗುತ್ತೆ. ಹೆಲ್ತ್ ಈಸ್ ವೆಲ್ತ್, ಆರೋಗ್ಯಂ ಪರಮಂ ಭಾಗ್ಯಂ, ಸ್ವಸ್ಥಯಂ ಸರ್ವರ್ಥ ಸಾಧನಂ. ನಾವು ತುಂಬಾ ಚೆನ್ನಾಗಿ ಆರೋಗ್ಯವಾಗಿರೋದೇ ದೊಡ್ಡ ವಿಷಯ. ಹೆಸರುವಾಸಿ ಆಗ್ತೀರಿ, ಖ್ಯಾತಿಯನ್ನ ಪಡಿತೀರಿ, ಸರ್ಕಾರದ ಜೊತೆಗಿನ ವ್ಯವಹಾರದಿಂದ ಲಾಭ ಪಡಿತೀರಿ, ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿಯಾಗುತ್ತೆ ತುಲಾ ರಾಶಿ ಜಾತಕರಿಗೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಆಕಸ್ಮಿಕ ವಿಪತ್ತುಗಳು ಬರ್ಬೋದು, ಅಜೀರ್ಣ ಉಂಟಾಗ್ಬೋದು. ನೀವು ಪುರುಷರಾಗಿದ್ದರೆ ಪತ್ನಿ ಜೊತೆ ವಿವಾದ, ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ ಉಂಟಾಗುತ್ತೆ. ತುಲಾ ರಾಶಿ ಜಾತಕರು ಎಚ್ಚರ. ಹಾಗಾದ್ರೆ ತುಲಾ ರಾಶಿ ಜಾತಕರಿಗೆ ಪ್ರಶ್ನೆ ಇರುತ್ತೆ, ಗುರುಜಿ ನಾವೆಲ್ಲ ಗ್ರಹಗಳು ಮತ್ತು ನೆಗೆಟಿವ್ ಎಫೆಕ್ಟ್ ನಮ್ಮ ಮೇಲೆ ಬೀರಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಓಂ ಸರ್ವಜ್ಞಾಯ ನಮಃ. ಶಿವನ ಸರ್ವಜ್ಞನ ರೂಪದಲ್ಲಿ ನೆನಪು ಮಾಡಿ. ನಿಮಗೆ ಗ್ರಹಗಳಿಂದ ಬರುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ರುದ್ರಾಭಿಷೇಕವನ್ನ ಮಾಡಿಸಿ, ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಈಗ ತುಲಾ ರಾಶಿ ಆಯ್ತು. ಈಗ ರಾಶಿ ಚಕ್ರದಲ್ಲಿ 8ನೇ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಮಾನಸಿಕವಾಗಿ ಸ್ವಲ್ಪ ಟೆನ್ಷನ್ ಇರುತ್ತೆ. ಆದ್ರೂ ದಶಮಾಧಿಪತಿಯಾದಂತಹ ಸೂರ್ಯ, ಲಾಭಾಧಿಪತಿಯಾದಂತಹ ಬುಧ ದ್ವಿತೀಯ ಭಾವದಲ್ಲಿರೋದ್ರಿಂದ ಧನ ಲಾಭ ಯೋಗ. ಧನ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಲಾಭ, ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅದರಿಂದನೂ ಕೂಡ ಲಾಭ. ಉತ್ತಮ ಭಾಷಣಗಾರರಿಗೆ ಒಳ್ಳೆ ಲಾಭ. ಮಾತನಾಡುವ ಸಾಮರ್ಥ್ಯ ವೃಶ್ಚಿಕ ರಾಶಿಯವರಿಗೆ ಈ ವಾರ ಹೆಚ್ಚಾಗಿರುತ್ತೆ. ಮಾತನಾಡುವ ಸಾಮರ್ಥ್ಯ ಯಾರಿಗೆ ಬೇಕು? ಪೊಲಿಟಿಷಿಯನ್ಸ್ಗೆ, ಒಳ್ಳೊಳ್ಳೆ ಸಂಗೀತಗಾರರಿಗೆ, ಹಾಸ್ಯ ನಟರಿಗೆ, ಆಮೇಲೆ ಟಿವಿಲಿ ಆಂಕರಿಂಗ್ ಕೆಲಸ ಮಾಡೋರ್ಗೆ, ಇವರೆಲ್ಲರಿಗೂ ಕೂಡ ಉತ್ತಮವಾದ ಕಾಲ ಮತ್ತು ಧನಲಾಭ ಉಂಟಾಗುತ್ತೆ ವೃಶ್ಚಿಕ ರಾಶಿ ಜಾತಕರಿಗೆ. ಆಗ ವೃಶ್ಚಿಕ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತ ನಿಮ್ಗೆ ಪ್ರಶ್ನೆ ಇದ್ರೆ, ಸೋಮವಾರ, ಮಂಗಳವಾರ ಸ್ವಲ್ಪ ಎಚ್ಚರ. ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ಬೋದು. ಮಕ್ಕಳಿಗೆ ಅನಾರೋಗ್ಯ ಉಂಟಾದ್ರೆ ಪರ್ಸನಲ್ ಲೈಫ್ ಚೆನ್ನಾಗಿಲ್ಲ ಅಂದಾಗ ಪ್ರೊಫೆಷನಲ್ ಲೈಫ್ಗೂ ತೊಂದರೆ ಆಗುತ್ತೆ. ಅಜೀರ್ಣ ಆಗ್ಬೋದು. ಅದಕ್ಕೆ ಜಾಸ್ತಿ ಫ್ರಿಜ್ ಅಲ್ಲಿರೋ ಆಹಾರ ತಿನ್ನಬಾರ್ದು. ಸ್ಥಳೀಯ ಆಹಾರ, ಫ್ರೆಶ್ ಆಗಿರೋ ಆಹಾರ ತಿನ್ನಿ. ಇನ್ನು ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗೋದು, ಮಾನಸಿಕವಾಗಿ ಬೇಸರ ಉಂಟಾಗುವ ಸಾಧ್ಯತೆ. ಇನ್ನು ವಾರದ ಕೊನೆಯ 5 ದಿನ ಸೋಮವಾರ, ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಶಾಂತಿಯುತವಾದಂತಹ ಗೃಹ ಜೀವನವನ್ನು ನಡೆಸ್ತೀರಿ. ಹೆಸರುವಾಸಿ ಆಗ್ತೀರಿ, ಖ್ಯಾತಿಯನ್ನ ಪಡಿತೀರಿ,
ತಾವು ಮಾಡುವಂತಹ ವೃತ್ತಿಯಿಂದ ನಿಮಗೆ ಲಾಭ ಆಗುತ್ತೆ. ವೃಷಿಕ ರಾಶಿಯವರಿಗೆ ಈ ವಾರ ಒಟ್ಟು 5 ದಿನ ಶುಭ ಕಾಲಗಳು, ವಾರದ ಕೊನೆ 5 ದಿನ. ಹಾಗಾದ್ರೆ ವೃಷಿಕ ರಾಶಿಯವರು ಗ್ರಹಗಳು ಮತ್ತು ನಕ್ಷತ್ರಗಳ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗ್ಬೇಕಾದ್ರೆ ನೀವೆಲ್ಲ ಕೂಡ ಓಂ ಜಗದ್ಗುರುವೇ ನಮಃ ಅನ್ನುವಂತ ಮಂತ್ರವನ್ನ ಜಪ ಮಾಡ್ತಾ ವೃಷಿಕ ರಾಶಿ ಜಾತಕರು ರುದ್ರಾಭಿಷೇಕವನ್ನ ಮಾಡೋದನ್ನ ಮರಿಬೇಡಿ. ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿಗೆ ಧನಸ್ಸು ರಾಶಿ. ಯಾರ್ಯಾರು ಧನಸ್ಸು ರಾಶಿ ಜಾತಕರಿದ್ದೀರಿ, ನಿಮಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನೋಡೋಣ ಈಗ ಧನಸ್ಸು ರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ. ನಿಮ್ಮ ಧನಸ್ಸು ರಾಶಿಯಲ್ಲೇ ಬುಧನ ಸಂಚಾರ, ಧನಸ್ಸು ರಾಶಿಯಲ್ಲೇ ಸೂರ್ಯನ ಸಂಚಾರ, ಬುಧ ಸಪ್ತಮಾಧಿಪತಿ ಮತ್ತೆ ನಿಮಗೆ ದಶಮಾಧಿಪತಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಉದ್ಯೋಗದ ಸಮಸ್ಯೆ, ವಿವಾಹ ಆಗಿದ್ರೆ ಪತಿ ಪತ್ನಿಯಲ್ಲಿ ಕಲಹ, ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತೊಂದರೆಗಳಾಗುವ ಸಾಧ್ಯತೆ ಇದೆ. ಧನಸ್ಸು ರಾಶಿಯವರಿಗೆ ಈ ವಾರ ಒಟ್ಟು 5 ದಿನ ಟೈಮ್ ಚೆನ್ನಾಗಿಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ದಾಂಪತ್ಯದಲ್ಲಿ ಸಂತೋಷವಿಲ್ಲ. ವಿವಾಹ ಆಗಿರೋರಿಗೆ ಬೇಜಾರಾಗ್ಬೋದು. ಮಲಗಿದ್ರೆ ಎದ್ ಕುತ್ಕೊಂತೀರಾ, ಎದ್ ಕುತ್ಕೊಂಡ್ರೆ ಮಲಗ್ತೀರಾ. ಹಿಂಗೆ ನಿದ್ರಾಭಂಗ. ಫೋನ್ ಹತ್ರ ಇಟ್ಕೋಬೇಡಿ, ಸೈಲೆಂಟ್ ಆಗಿ ಇಟ್ಕೊಳ್ಳಿ ಅಂದ್ರೂ ಆನ್ ಆಗೋಗ್ಬಿಟ್ಟಿರುತ್ತೆ. ಯಾರಾದ್ರೂ ಅಶುಭ ವಾರ್ತೆ ಹೇಳಿದಾಗ ರಾತ್ರಿ ನಿದ್ದೆ ಬರಲ್ಲ, ಭಯ ಆಗ್ಬೋದು. ಭಯಮೇವಸ್ತಿ ಶತ್ರು, ಭಯ ಅನ್ನೋದೇ ಒಂದು ಶತ್ರು ಅಂತ ಧೈರ್ಯವಾಗಿರ್ರಿ. ವಾಹನಗಳಿಂದ ತೊಂದರೆ, ಅಂತಸ್ತು ನಷ್ಟ, ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ಬೋದು. ಮಕ್ಕಳಿಗೆ ಅನಾರೋಗ್ಯ ಆಗ್ಬಿಟ್ರೆ ಪರ್ಸನಲ್ ಲೈಫ್ ಅಂಡ್ ಪ್ರೊಫೆಷನಲ್ ಲೈಫ್ ಏನಾಗುತ್ತೆ, ಇಂಬ್ಯಾಲೆನ್ಸ್ ಆಗುತ್ತೆ. ಅದಕ್ಕೆ ಮಕ್ಕಳ ಆರೋಗ್ಯದ ಕಡೆ ಈ ವಾರ ಹೆಚ್ಚು ಗಮನವನ್ನ ಕೊಡಿ. ಧನಸ್ಸು ರಾಶಿಯವರು ಇಲ್ಲ ತಮಗೆ ಹುಷಾರಿಲ್ದಂಗೂ ಆಗ್ಬೋದು, ಎಚ್ಚರ. ಇನ್ನು ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರುತ್ತೆ. ಗೃಹದಲ್ಲಿ ಶಾಂತಿ, ಶತ್ರುಗಳನ್ನ ನೀವು ಸೋಲಿಸ್ತೀರಿ. ವಾರದ ಕೊನೆ 2 ದಿನ ಟೈಮ್ ಚೆನ್ನಾಗಿದೆ. ಹಾಗಾದ್ರೆ ಓಂ ತ್ರಿಲೋಕೇಶಾಯ ನಮಃ. 3 ಲೋಕಕ್ಕೂ ತಂದೆ ಈಶ್ವರ ಆಗಿದ್ದಾನೆ. ಅದರಿಂದ ಈ ಮಂತ್ರ ಜಪ ಮಾಡ್ತಾ ಶಿವನಿಗೆ ಗಂಗಾಜಲ ಅಭಿಷೇಕ ಮಾಡಿ ಧನಸ್ಸು ರಾಶಿಯ ಇರುವಂತಹ ನೆಗೆಟಿವ್ ಎಫೆಕ್ಟ್, ಗ್ರಹಗಳ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನ ಕಾಯ್ತಾ ಇದ್ದೀರಲ್ಲ, ರಾಶಿ ಚಕ್ರದಲ್ಲಿ 10ನೇ ರಾಶಿ. 10ನೇ ರಾಶಿ ಯಾವುದು? ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನಿಮ್ಮ ರಾಶಿಗೆ ವ್ಯಯಭಾವದಲ್ಲಿ ಸೂರ್ಯ, ವ್ಯಯಭಾವದಲ್ಲಿ ಬುಧ ಸಂಚಾರ ಆಗ್ತಾ ಇರೋದ್ರಿಂದ ಮಕರ ರಾಶಿಯವರಿಗೆ ವ್ಯಯ ಜಾಸ್ತಿ, ಆದ್ರೆ ಹಾಸ್ಪಿಟಲ್ ಕೆಲಸ ಮಾಡೋರಿಗೆ ಲಾಭ ಜಾಸ್ತಿ. ಬುಧ 6ನೇ ಮನೆ ಅಧಿಪತಿ ಮತ್ತು ಬುಧ ಭಾಗ್ಯಾಧಿಪತಿ. ವ್ಯಯಭಾವದಲ್ಲಿ ಸಂಚಾರ ಆದಾಗ ನಿಮ್ಮ ಅದೃಷ್ಟನೇ ಟೈಮ್ ಚೆನ್ನಾಗಿಲ್ವೇನೋ ಅನ್ನುವಂತಹ ಮನಸ್ಥಿತಿ ಬರ್ಬೋದು ಮಕರ ರಾಶಿ ಜಾತಕರಿಗೆ. ಮಕರ ರಾಶಿ ಜಾತಕರಿಗೆ ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರುತ್ತೆ. ಧನ ಪ್ರಾಪ್ತಿ ಆಗುತ್ತೆ. ಸೋಮವಾರ ಮಂಗಳವಾರ ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮಿ. ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ. ಉತ್ತಮವಾದ ಕೀರ್ತಿ ಪ್ರಾಪ್ತಿಯಾಗುತ್ತೆ. ಆದ್ರೆ ವಾರದ ಕೊನೆ 5 ದಿನ ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಮಾನಸಿಕವಾಗಿ ಹಿಂಸೆ, ವಾಹನಗಳಿಂದ ತೊಂದರೆ, ಬೇಸರ, ಅಥವಾ ಕೆಲವರಿಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ಬಿಡ್ಬೋದು, ಜೀರ್ಣಶಕ್ತಿ ಕಮ್ಮಿ ಆಗ್ಬೋದು, ಇಲ್ಲ ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ಬೋದು. ಜಾಗ್ರತೆ. ವಾರದ ಕೊನೆ 5 ದಿನ. ಹಾಗಾದ್ರೆ ಮಕರ ರಾಶಿ ಜಾತಕರು ಈ ವಾರ ಗ್ರಹಗಳ ನೆಗೆಟಿವ್ ಎಫೆಕ್ಟ್ ಪ್ರಾಪ್ತಿ ಆಗ್ಬಾರ್ದು ಅಂದ್ರೆ ಏನ್ ಮಂತ್ರ ಜಪ ಮಾಡ್ಬೇಕು ಅಂದ್ರೆ ಓಂ ಜಗದ್ಗುರುವೇ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿ ಮಕರ ರಾಶಿಯವರಿಗಿರುವಂತಹ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ. ಕುಂಭರಾಶಿಯವರು ಕಾಯ್ತಾ ಇದ್ದೀರಲ್ಲ, ಗುರುಜಿ ವಾರ ಏನ್ ಭವಿಷ್ಯ ಹೇಳ್ತಾರೆ? 6ನೇ ತಾರೀಕು ಜನವರಿ 2025
12ನೇ ತಾರೀಕು ಜನವರಿ 2025. ನೋಡಿ, ಎಲ್ಲರಿಗೂ ಹೊಸ ವರ್ಷನೂ ಬಂದಾಯ್ತು. 6ನೇ ತಾರೀಕು ಅದಕ್ಕೆ ಎಲ್ಲರಿಗೂ ಕೂಡ ವಿಶ್ವವ್ಯಾಪಿ ನ್ಯೂ ಇಯರ್. ನೋಡೋಣ ಕುಂಭರಾಶಿಯವರಿಗೆ ಹೇಗಿದೆ ಫಲಾನುಫಲ. ಕುಂಭರಾಶಿಯವರಿಗೆ ಸೂರ್ಯ ಲಾಭ ಸ್ಥಾನದಲ್ಲಿ, ಬುಧ ಲಾಭ ಸ್ಥಾನದಲ್ಲಿ. ಕುಂಭರಾಶಿಯವರಿಗೆ ಬುಧ ಪಂಚಮಾಧಿಪತಿ, ಸೂರ್ಯ ಅಷ್ಟಮಾಧಿಪತಿಯಾಗಿ ಬಂಧುಗಳ ಸಹಾಯ, ಜನಗಳ ಸಹಾಯ, ಸ್ನೇಹಿತರ ಸಹಾಯ, ಸರ್ಕಾರದ ಎಲ್ಲಾ ಕೆಲಸಗಳು ಈಡೇರುವಂಥದ್ದು, ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗುವಂತಹ ವಾರ ಕುಂಭರಾಶಿಗೆ. ಕುಂಭರಾಶಿಯವರಿಗೆ ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಶತ್ರುಗಳಿಂದ ಅಪಮಾನ ಆಗ್ಬೋದು, ಕಣ್ಣುಗಳ ತೊಂದರೆ ಉಂಟಾಗ್ಬೋದು, ಇನ್ನು ಕೆಲವರಿಗೆ ದುಃಖ ಹೆಚ್ಚಾಗ್ಬೋದು. ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಇನ್ನು ಬುಧವಾರ ಗುರುವಾರ ಶುಕ್ರವಾರ ಟೈಮ್ ಸೂಪರ್ ಆಗಿರುತ್ತೆ. ಧನ ಪ್ರಾಪ್ತಿಯಾಗುತ್ತೆ. ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ. ಒಳ್ಳೆ ಬಟ್ಟೆ ಹಾಕೊಳ್ಳಕ್ಕೂ ಕೂಡ ಯೋಗ ಇರ್ಬೇಕಲ್ವಾ. ಜಯ ಪ್ರಾಪ್ತಿಯಾಗುತ್ತೆ. ಹತ್ತಿರ ಪ್ರಯಾಣಗಳಿಂದ ನಿಮಗೆ ಲಾಭ ಆಗುತ್ತೆ. ಮತ್ತೆ ವಾರದ ಕೊನೆ 2 ದಿನ ಟೈಮ್ ಚೆನ್ನಾಗಿರಲ್ಲ. ಶನಿವಾರ ಭಾನುವಾರ ಧನ ನಷ್ಟ. ಮಲಗಿದ್ರೆ ಯಾರಾದ್ರೂ ಫೋನ್ ಮಾಡಿಬಿಟ್ರೆ ನಿಮ್ಗೇನಾಗುತ್ತೆ, ಅವ್ರ ಮನಸ್ಸಲ್ಲಿ ಏನಿತ್ತು ಅದನ್ನೇ ಚಿಂತೆ ಮಾಡಿ ನಿದ್ರಾಭಂಗ ಉಂಟಾಗುವ ಸಾಧ್ಯತೆ ಇದೆ ಕುಂಭರಾಶಿ ಜಾತಕರಿಗೆ. ಹಾಗಾದ್ರೆ ಕುಂಭರಾಶಿ ಜಾತಕರು ಓಂ ವೀರಭದ್ರಾಯ ನಮಃ ಅನ್ನೋ ಮಂತ್ರ ಜಪ ಮಾಡ್ತಾ ವೀರಭದ್ರನ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನ ಮಾಡೋದು ಕುಂಭರಾಶಿಯವರಿಗೆ ಅತಿ ಪ್ರಾಮುಖ್ಯತೆ ಇದೆ. ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 12ನೇ ರಾಶಿ ಮೀನರಾಶಿ. ಮೀನರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಮೀನರಾಶಿಯವರಿಗೆ ಬುಧ ದಶಮ ಸ್ಥಾನದಲ್ಲಿ ಸಂಚಾರ ಆಗ್ತಾನೆ, ಸೂರ್ಯ ದಶಮ ಸ್ಥಾನದಲ್ಲಿ ಸಂಚಾರ ಆಗ್ತಾನೆ. ಗೌರವ, ಸ್ಥಾನ, ಮಾನ, ರೆಸ್ಪೆಕ್ಟ್, ಹಾನರ್ ಇವೆಲ್ಲ ಪ್ರಾಪ್ತಿಯಾಗುತ್ತೆ. ಆದರೆ ಸೋಮವಾರ ಮಂಗಳವಾರ ತುಂಬಾ ಟೈಮ್ ಚೆನ್ನಾಗಿದೆ. ಧನ ಪ್ರಾಪ್ತಿ, ಸನ್ಮಾನಗಳಾಗುತ್ತೆ, ಒಡವೆಗಳನ್ನ ಕೊಂಡ್ಕೊಂತೀರಿ, ಕಾಣಿಕೆಯಾಗಿ ಗಿಫ್ಟ್ಗಳು ಸಿಗುವ ಸಾಧ್ಯತೆ ಇದೆ. ಸೋಮವಾರ ಮಂಗಳವಾರ ಬಿಟ್ರೆ ಇನ್ನು ಬುಧವಾರ ಗುರುವಾರ ಶುಕ್ರವಾರ ಕುಟುಂಬದಲ್ಲಿ ದುಃಖ, ಧನ ನಷ್ಟ, ಬಹಳ ಎಚ್ಚರ. ಅಥವಾ ನೀವು ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಗೆ ವ್ಯಾಧಿ, ಪುರುಷರಾಗಿದ್ದರೆ ಪತ್ನಿಗೆ ವ್ಯಾಧಿ, ನೀವು ಸ್ತ್ರೀ ಜಾತಕರಾಗಿದ್ರೆ ಪತಿಗೆ ವ್ಯಾಧಿ ಉಂಟಾಗುವಂಥದ್ದು. ಮತ್ತೆ ವಾರದ ಕೊನೆ 2 ದಿನ ಮತ್ತೆ ಟೈಮ್ ಚೆನ್ನಾಗಾಗ್ಬಿಡುತ್ತೆ. ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ, ಧೈರ್ಯ ಹೆಚ್ಚಾಗುತ್ತೆ, ಸ್ನೇಹಿತರಿಂದ ನಿಮಗೆ ಸಹಾಯ ಕೂಡ ಪ್ರಾಪ್ತಿಯಾಗುತ್ತೆ ಮೀನರಾಶಿ ಜಾತಕರಿಗೆ. ಪ್ರಿಯ ವೀಕ್ಷಕರೇ, ನಾನು ಮೇಷರಾಶಿಯಿಂದ ಮೀನರಾಶಿವರೆಗೂ 12 ರಾಶಿ ಭವಿಷ್ಯವನ್ನ ತಿಳಿಸಿದ್ದೀನಿ. ನೀವೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋನ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ, ಕತ್ಲಲ್ಲಿರೋಗೆ ಬೆಳಕನ್ನು ತೋರಿಸುವಂಥದ್ದೇ ಶಾಸ್ತ್ರ. ಎಷ್ಟೋ ಜನಕ್ಕೆ ನಾವೇನ್ ಮಾಡಬೇಕು, ಏನು ಪರಿಹಾರ ಮಾಡ್ಕೋಬೇಕು ಅಂತ ಗೊತ್ತಿರಲ್ಲ. ಹಾಗಾದ್ರೆ ಮೀನರಾಶಿ ಜಾತಕರು ಓಂ ಮೃತ್ಯುಂಜಯಾಯ ನಮಃ ಅನ್ನುವಂತಹ ಮಂತ್ರ ಜಪ ಕೂಡ ನೀವು ಮಾಡ್ಬೋದು. ಹಸುವಿನ ಹಾಲಿನಿಂದ ಶಿವನ ಅಭಿಷೇಕ ಮಾಡ್ತಾ ಗಂಗಾಜಲನು ಕೂಡ ಅಭಿಷೇಕ ಮಾಡಿ ಒಳ್ಳೇದಾಗುತ್ತೆ. ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತೇಳಿ 1 ನಿಮಿಷ ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ನೀವೆಲ್ಲ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಿಮಗೆ ಸುಖ, ಶಾಂತಿ, ಉತ್ತಮ ಆರೋಗ್ಯ. ಯಾಕಂದ್ರೆ ಪ್ರಪಂಚದಲ್ಲಿ ದುಡ್ಡಿದೆ, ಶಾಂತಿ ಇಲ್ಲ, ಆರೋಗ್ಯ ಇಲ್ಲ. ನಿಮ್ಗೆ ಆರೋಗ್ಯನೂ ಕೂಡ ಪ್ರಾಪ್ತಿಯಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಪ್ರಿಯ ವೀಕ್ಷಕರೇ, ಮತ್ತೆ ನಾನು ನಿಮ್ಮನ್ನ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ನಮಸ್ಕಾರ.